ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ತುಂಬ ದಿನಗಳ ನಂತರ ನಮ್ಮ ನಾರ್ಮಲ್ ರೊಟೀನ್ ಸ್ಟಾರ್ಟ್ ಆಗಿದೆ. ಕಾರಣ ಸ್ಕೂಲೆಲ್ಲ ಓಪನ್ ಆಗಿದೆ. ಇನ್ಮೇಲೆ ಬ್ಯುಸಿ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಟೈಮಲ್ಲಿ ಓಡ್ತಾನೆ ಇರೋದು ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ. ಪೂಜೆ ಮುಗಿಸಿದ್ದೀನಿ. RCB ಗೆದ್ದಿರೋದನ್ನು ವೈಭವ್ಗೆ ಶೇರ್ ಮಾಡ್ತಿದ್ದಾರೆ. ಬೆಳಗ್ಗೆ ಊಟಕ್ಕೆ ರೊಟ್ಟಿ, ತೊಗರಿಕಾಳು ಪಲ್ಯ, ಹಾಗಲಕಾಯಿ ಫ್ರೈನ ಮಾಡ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ರೊಟೀನ್ ಇದೇ ಥರ ಇರುತ್ತೆ. ತೊಗರಿಕಾಳನ್ನು ನೈಟೇ ನೆನೆ ಹಾಕಿಬಿಟ್ರೆ ಬೆಳಗ್ಗೆ ಈಸಿಯಾಗಿ ಮಾಡ್ಕೋಬೋದು. 2 ವಿಸಿಲ್ ಸಾಕಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಮಾಡಿದ್ದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಸ್ವಲ್ಪ ಫ್ರೈ ಆದ ತಕ್ಷಣ ಮೆಣಸಿನಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಬೇಕಿದ್ರೆ ಟೊಮೆಟೊ ಕೂಡ ಹಾಕೋಬೋದು. ಬರೀ 2 ವಿಸಿಲ್ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕಾಳನ್ನು ಸೇರಿಸ್ಕೊಳ್ತಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕಿ ಕೊತ್ತಂಬರಿ ಹಾಕಿಬಿಟ್ರೆ ಈ ಕಾಳು ಪಲ್ಯ ರೆಡಿ ಆಗುತ್ತೆ. ಮಾರ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಈ ಥರ ಹೆಲ್ತಿಯಾಗಿ ಕೊಡೋದ್ರಿಂದ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ರೊಟ್ಟಿ ಪಲ್ಯನ ತಿಂದರು. ಇನ್ನು ಬಾಕ್ಸ್ ಕೂಡ ರೆಡಿ ಆಯಿತು. ಸ್ನ್ಯಾಕ್ಸಿಗೆ ನೀರ್ಲಣ್ಣನ ಕೊಟ್ಟಿದ್ದೆ.